ಬಡ ಕುಟುಂಬದ ಆಸ್ತಿ ಮೇಲೆ ಬಲಾಢ್ಯರ ಕಣ್ಣು. ಕೋರ್ಟ್ ಆದೇಶಕ್ಕೂ ಕ್ಯಾರೆ ಎನ್ನದೆ ಬೆದರಿಕೆ. ಮಂಡ್ಯದ ಕೆಆರ್ಪೇಟೆ ತಾಲೂಕು ಕೃಷ್ಣಾಪುರ ಗ್ರಾಮದ ಬಳಿ ಘಟನೆ. ಕೃಷ್ಣಾಪುರ ನಿವಾಸಿ ಚಂದ್ರಶೇಖರ್ ಹಳ್ಳೆಗೊಳಗಾದ ಬಡ ಕುಟುಂಬ. ಯಾಕೆ ಉಂಡಿಸ್ತಾ ಇದೀರಿ ನೀವು? ಈಗ ಯಾಕೆ ಉಣಿಸ್ತಾರ ನೋಡಿ ಮಾತ್ರ ಬಿಟ್ಟಾರೆ. ಅದ್ಯಾಕೆ ಉಂಡಿಸ್ತಾ ಇದೀರಂತ ಕೊಲೆ ಬೇಕಾದ್ರೂ ಮಾಡ್ಬಿಡ್ತಾರೆ. ಇರೋದೊಂದು ಮನೆ, ದಯವಿಟ್ಟು ನಮಗೆ ಬಡವರು ಅವಕಾಶ ಮಾಡಿಕೊಡಿ. ವೀಕ್ಷಕರೇ, ಬಡವರು ಕೈಲಾಗದವರು ಅಂದ್ರೆ ಅವರನ್ನ ಯಾರು ಬೇಕಾದರೂ ಹೆದರಿಸಬಹುದು, ಅವರ ಹತ್ರ ಇರೋದನ್ನ ಕಿತ್ಕೊಳ್ಬಹುದು ಅಂತ ಅಂದ್ಕೊಂಡಿರಬಹುದು ಈ ಜನ. ಬಡವರ ಪರವಾಗಿ ನ್ಯಾಯವಿದ್ರೂ ಅವರನ್ನೇ ಹೆದರಿಸಿ ತಮಗೆ ಬೇಕಾದಂತೆ ಬಳಸಿಕೊಳ್ಳುವ ಪ್ರಯತ್ನ ಈ ಸಮಾಜದಲ್ಲಿ ನಡೀತಾನೇ ಇರುತ್ತೆ. ಇಲ್ಲೊಂದು ಘಟನೆಯಲ್ಲಿಯೂ ಕೂಡ ಬಡವರನ್ನ ತುಳಿಯುವಂತಹ ಪ್ರಯತ್ನ ನಡೀತಾ ಇದೆ. ಅದೇನು ಅಂತ ತಿಳ್ಕೋಬೇಕಾದ್ರೆ ಈ ಸ್ಟೋರಿ ನೋಡಿ. ಯಾಕೆ ಉಂಡಿಸ್ತಾ ಇದೀರಿ ನೀವು? ಈಗ ಯಾಕೆ ಉಣಿಸ್ತಾರ ನೋಡಿ ಮಾತ್ರ ಬಿಟ್ಟಾರೆ. ಅದ್ಯಾಕೆ ಉಂಡಿಸ್ತಾ ಇದೀರಂತ ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಕೃಷ್ಣಾಪುರ ಗ್ರಾಮದಲ್ಲಿ ಚಂದ್ರಶೇಖರ್ ಎಂಬುವರ ಬಡ ಕುಟುಂಬವಿದೆ. ಅವರ ಹಿರಿಯರೆಲ್ಲ ಬಾಳಿ ಬದುಕಿದ ಊರದು. ಹಾಗಾಗಿ ಚಂದ್ರಶೇಖರ್ ಅವರಿಗೆ ಹಿರಿಯರಿಂದ ಬಂದ ತುಂಡು ಭೂಮಿ ಇತ್ತು. ಇದಕ್ಕೆ 50 ವರ್ಷಗಳಿಂದ ವಾರಸುತನದ ದಾಖಲೆಯೂ ಇದೆ. ಹಾಗಾಗಿ ಅವರ ಬಳಿ ಇದ್ದ ಈ ಜಮೀನಿನಲ್ಲಿಯೇ ಮನೆ ಕಟ್ಟಿಸಿಕೊಳ್ಳುವ ಆಸೆಯಿಂದ ಕಾನೂನು ನಿಯಮಾವಳಿಯ ಪ್ರಕಾರ ಏನೇನು ದಾಖಲೆ ಬೇಕೋ ಅದನ್ನೆಲ್ಲವನ್ನ ಇಟ್ಟುಕೊಂಡು ಸರ್ಕಾರದ ಅನುಮತಿ ಪಡೆದೇ ಮನೆ ಕಟ್ಟಿಸಿಕೊಳ್ಳುವುದಕ್ಕೆ ಕೈ ಹಾಕಿದ್ದಾರೆ. ನಮಗೆ ಮನೆ ಕಟ್ಟೋದಕ್ಕೆ ಕೋರ್ಟಿಂದನೂ ಸಹ ಆರ್ಡರ್ ಆಗಿದೆ. ಈ ಕೋರ್ಟ್ ಆರ್ಡ್ರಲ್ಲೂ ಅವರಾಗಲಿ ಅವ್ರ ಕಡೆಯವರಾಗಲಿ ಯಾರೂ ಬರಬಾರ್ದು ಅಂದ್ಬಿಟ್ಟು ಕೋರ್ಟ್ ಸೂಚನೆ ಮಾಡಿದೆ. ಆದರೂ ಅವರು ಕೋರ್ಟ್ ಕಾನೂನನ್ನ ಪಾಲಿಸ್ತಾನೆ ಇಲ್ಲ. ಅವರು ಏಕಾಏಕಿ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಮ್ದು ಈ ಮನೆಗೆ ಸಂಬಂಧಪಟ್ಟಂಗೆ ಈ ಸೊತ್ತು ಇದೆ, ದಾಖಲೆಗಳಿದೆ, RTC ಇದೆ, ಸಾಗುವಳಿ ಚೀಟಿ ಎಲ್ಲ ಇದೆ. ನಾವು ಈ ಮನೆ ಕಟ್ಟೋದಕ್ಕೆ ಗ್ರಾಂಟ್ ತಗೊಂಡು ಮನೆ ಕಟ್ಟಿರೋದು ಇದೆ. ಮನೆ ಈ ಥರ ಗ್ರಾಂಟ್ ತಗೊಂಡು ಮನೆ ಕಟ್ಟಿ ಈ ಸೊತ್ತೆಲ್ಲ ಮಾಡಿಸ್ಕೊಂಡಿದ್ದೀವಿ. ಇದು ಮನೆ ಕಟ್ಟೋಕ್ಕೆ ತೊಂದರೆ ಕೊಟ್ಟರು ಅಂದ್ಬಿಟ್ಟು ಕೋರ್ಟಲ್ಲೂ ಆರ್ಡ್ರ್ ತಗೊಂಡು ಮನೆ ಕಟ್ಟೋಕ್ಕೆ ಆದೇಶ ಪಡ್ಕೊಂಡು ಆ ಕೋರ್ಟ್ ಆದೇಶದಂಗೆ ಕಾನೂನು ಪ್ರಕಾರನೇ ಮನೆ ಕಟ್ಕೊಂಡು ನಾವು ವಾಸ ಇದ್ದ ನಾವು. ಇವರ ಈ ಪ್ರಯತ್ನವೇ ಬಲಾಢ್ಯರ ಕೆಂಗಣಿಗೆ ಗುರಿಯಾಯಿತು ಅನಿಸುತ್ತೆ. ಅದುವರೆಗೆ ಇಲ್ಲದ ಸಮಸ್ಯೆ ಚಂದ್ರಶೇಖರ್ ಅವರು ಮನೆ ಕಟ್ಟಿಸುವುದಕ್ಕೆ ಶುರು ಮಾಡಿದಾಗಿನಿಂದ ಆರಂಭವಾಗಿದೆ. ಸರಿಯಾದ ದಾಖಲೆಗಳೆಲ್ಲವನ್ನ ಇಟ್ಟುಕೊಂಡು ಮನೆ ಕಟ್ಟಿಸುವುದಕ್ಕೆ ಪ್ರಾರಂಭ ಮಾಡಿದಾಗ ಚೌಡೇನಹಳ್ಳಿ ನಿವಾಸಿ ಶಂಕರ್ ಎಂಬುವರು ಬಂದು ಈ ಜಾಗ ತನಗೆ ಸೇರಬೇಕೆಂದು ತಗಾದೆ ತೆಗೆದಿದ್ದಾರೆ. ಜೊತೆಗೆ ಚಂದ್ರಶೇಖರ್ ಕುಟುಂಬಕ್ಕೆ ಬೆದರಿಕೆಯನ್ನು ಹಾಕಿದ್ದಾರೆ. ಇದರಿಂದ ಗಾಬರಿಗೊಂಡ ಚಂದ್ರಶೇಖರ್ ಪೊಲೀಸರಿಗೆ ದೂರು ಕೊಟ್ಟು ನ್ಯಾಯಾಲಯಕ್ಕೂ ಹೋಗಿ ಮನೆ ಕಟ್ಟುವುದಕ್ಕೆ ಅನುಮತಿಯನ್ನು ಪಡೆದು ಬಂದಿದ್ದಾರೆ. ಹಾಗಿದ್ರೂ ಬಿಡದ ಚೌಡೇನಹಳ್ಳಿ ಶಂಕರ್ ಮನೆ ಕಟ್ಟುತ್ತಿರುವ ಜಾಗ ತನಗೆ ಸೇರಬೇಕೆಂದು ಗಲಾಟೆ ಮಾಡಿದ್ದಾರೆ. ಈ ಬಗ್ಗೆ ಚಂದ್ರಶೇಖರ್ ಹಲವು ಬಾರಿ ಶಂಕರ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದಲ್ಲದೆ ಇತ್ತೀಚೆಗೆ ಚೌಡೇನಹಳ್ಳಿ ಶಂಕರ್ ಸೇರಿ 15ಕ್ಕೂ ಹೆಚ್ಚು ಜನರು ಮನೆಗೆ ನುಗ್ಗಿ ಕಾಂಪೌಂಡ್ ಧ್ವಂಸ ಮಾಡಿ ಕುಟುಂಬಸ್ಥರ ಮೇಲೆ ಹಲ್ಲೆ ನಡೆಸಿರುವುದಲ್ಲದೆ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಎಂದು ಚಂದ್ರಶೇಖರ್ ಆರೋಪ ಮಾಡಿದ್ದಾರೆ. ಸಂಬಂಧಪಟ್ಟಂಗೆ ಕಿಕ್ಕೇರಿ ಪೊಲೀಸ್ ಠಾಣೆಗೆ ಹಲವು ಬಾರಿ ದೂರು ಕೊಟ್ಟಿದ್ದೀವಿ. ಅವರು ನಮಗೆ ಯಾವುದೇ ಥರ ನ್ಯಾಯ ಒದಗಿಸ್ಕೊಟ್ಟಿಲ್ಲ. ದಯವಿಟ್ಟು ನಮ್ಮ ಕೆಆರ್ಪೇಟೆ ತಹಸೀಲ್ದಾರ್ ಅವರು ಹಾಗೂ ADLR ಮತ್ತು ಕೃಷ್ಣ ಬೈರೇಗೌಡ ಸರ್ ಅವರು ನಮಗೆ ದಯವಿಟ್ಟು ನ್ಯಾಯ ಒದಗಿಸ್ಕೊಡ್ಬೇಕು. ನಮ್ಗೆ ಇರೋದಿಲ್ಲ ಒಂದೇ ಮನೆ, ಒಂದೇ ಕುಟುಂಬ. ದಯವಿಟ್ಟು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಇಲ್ಲಾಂದರೆ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮ್ಮನ್ನ ಕೊಲೆ ಬೇಕಾದ್ರೂ ಮಾಡಿಬಿಡ್ತಾರೆ. ಇರೋದೊಂದು ಮನೆ, ದಯವಿಟ್ಟು ನಮಗೆ ಬಡವರು ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ. ಇದೀಗ ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಆದರೆ ಚಂದ್ರಶೇಖರ್ ಈ ಹಿಂದೆ ಆರೋಪಿ ಶಂಕರ್ ಮೇಲೆ ಹಲವು ಬಾರಿ ದೂರು ಕೊಟ್ಟರೂ ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ನಡೆ ಅನುಮಾನ ಮೂಡಿಸುವಂತಿದೆ. ಪೊಲೀಸರು ಇಂತಹ ಬಲಾಢ್ಯರ ಜೊತೆ ಕೈ ಸೇರಿಸಿ ಬಡವರನ್ನ ತುಳಿಯದೆ ಅವರಿಗೆ ಸೂಕ್ತ ನ್ಯಾಯ ದೊರಕಿಸಿಕೊಡಬೇಕೆಂಬುದು ಕರ್ನಾಟಕ ನ್ಯೂಸ್ನ ಆಶಯ. ಕರ್ನಾಟಕ ನ್ಯೂಸ್, ಕೆಆರ್ಪೇಟೆ.